ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತು ನನ್ನ ಮಗನ ರೆಡಿ ಮಾಡಿ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಣ್ಣಮ್ಮನ ದೇವಸ್ಥಾನಕ್ಕೆ. ನೋಡಿ ಅವನ ಔಟ್ಫಿಟ್ ಹೇಗಿದೆ, ಖುಷಿಯಾಗಿ ರೆಡಿಯಾಗಿ ಬರ್ತಾಯಿದ್ದಾನೆ ನಮ್ಮ ಜೊತೆ. ನಾನು ಇದೇ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ನಾವು ಬೈಕ್ ಅಥವಾ ಕಾರ್ ತೊಗೊಂಡು ಹೋಗಲಿಲ್ಲ, ಅಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗಿದ ತಕ್ಷಣ ಅವನು ಮಲ್ಕೊಂಬಿಟ್ಟ. ಅವ್ರ ಅಪ್ಪನೇ ಎತ್ಕೊಂಡಿದ್ದಾರೆ ಅವನ್ನ. ನನ್ನ ಡ್ಯೂಟಿ ಇಲ್ಲ ಇವತ್ತು, ಎಲ್ಲ ಅವರೇ ಎತ್ಕೊಂಡಿದ್ದಾರೆ, ಅವರೇ ಹ್ಯಾಂಡಲ್ ಮಾಡಿದ್ದಾರೆ ಇವತ್ತು ಅವನ್ನ. ಇವತ್ತು ಸಂಡೇ ರಜಾ ಇತ್ತು ಅಂತ ಫುಲ್ ಅವ್ರದ್ದೇ ಡ್ಯೂಟಿ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ. ಸೊ ಸಂಡೇ ಆಗಿರೋದ್ರಿಂದ ಒಂಚೂರು ಟ್ರಾಫಿಕ್ ಇರಲಿಲ್ಲ ಆ ರೋಡಲ್ಲಿ. ಇಲ್ಲಿ ಬೇರೆ ಟೈಮಲ್ಲಿ ಆಗಿರೋ ತುಂಬ ಟ್ರಾಫಿಕ್ ಇರ್ತಾಯಿತ್ತು. ಸೊ ಬೇಗನೆ ರೀಚ್ ಆದ್ವಿ ನಾವು. ದೇವಸ್ಥಾನದಲ್ಲಿ ಮಾತ್ರ ರಶ್ ಇದ್ದರು ಸ್ವಲ್ಪ ಜನ. ಎಂಟ್ರೆನ್ಸಲ್ಲೇ ನಾಗರಕಲ್ಲಿತ್ತು, ಎಲ್ಲರೂ ಪೂಜೆ ಮಾಡ್ತಾಯಿದ್ರು. ಸೊ ನನಗೂ ಗೊತ್ತಿರಲಿಲ್ಲ, ಎಲ್ಲರನ್ನೂ ನೋಡಿ ನಾನು ಪೂಜೆ ಮಾಡೋಣ ಅಂತ ಪೂಜೆ ಸಾಮಾನು ತೊಗೊಂಡು ಪೂಜೆ ಮಾಡಿದೆ. ಅಲ್ಲಿ ಸಾಲ್ಟ್ ಮತ್ತು ಪೆಪ್ಪರ್ ಕೊಡ್ತಾರೆ, ಅದನ್ನೆಲ್ಲ ಸಾಲ್ಟ್ ಪೆಪ್ಪರ್ನ ಸೈಡ್ಗೆ ಹಾಕಿ ಕಲ್ಲ ಮೇಲೆ ಹೂವು, ಬೇವಿನ ಸೊಪ್ಪು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮೊಸರು ಹಾಕಿ, ಹಾಲಲ್ಲ ಮೊಸರು ಹಾಕಿಬಿಟ್ಟು ಪೂಜೆ ಮಾಡಿ ಬೇಡಿಕೊಂಡು ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಬೆಳಗಿ ಕಾಯಿ ಹೊಡೆದು ಪೂಜೆ ಮಾಡಿಕೊಂಡೆ ನಾನು. ದೇವಸ್ಥಾನ ತುಂಬ ದೊಡ್ಡದೇನಲ್ಲ, ಚಿಕ್ಕದೇನೆ. ನೋಡಿ ನಾನು ನನ್ನ ಮಗ ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡಿ ಆಶೀರ್ವಾದ ತೊಗೊಂಡ್ವಿ ದೇವರದ್ದು. ಕ್ಯೂ ಅಲ್ಲಿ ನಿಂತಿದ್ದೀವಿ. ಸ್ಪೆಷಲ್ ಎಂಟ್ರಿ ಎಲ್ಲ ಏನೂ ಇಲ್ಲ ಇಲ್ಲಿ. ಸೊ ಮೇ ಬಿ ಗೊತ್ತಿಲ್ಲ, ಬೇರೆ ಟೈಮಲ್ಲಿ ಏನಾದರೂ ಸ್ಪೆಷಲ್ ಎಂಟ್ರಿ ಎಲ್ಲ ಇರುತ್ತೋ ಏನೋ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಗೊತ್ತಿಲ್ಲ. ಸೊ ದರ್ಶನ ಮುಗಿದ್ಮೇಲೆ ಅವನಿಗೆ ಹೊಟ್ಟೆ ಹಸಿತಿತ್ತು ಅನಿಸುತ್ತೆ, ಸಪ್ಪಗಿದ್ದ. ಸೊ ಹಾಲು ಕೊಟ್ಟೆ, ಬಾಟ್ಲ್ ತೊಗೊಂಡು ಹೋಗಿದ್ದೆ, ಹಾಲು ಕೊಟ್ಟೆ, ಕುಡ್ದ. ಆಮೇಲೆ ನಾವು ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತು ಟೆಂಪಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅವನ್ನ ಟೆಂಪಲ್ ಕರ್ಕೊಂಡು ಹೋಗಿದ್ದು. ಸೊ ರಿಟರ್ನ್ ಬರೋಷ್ಟರಲ್ಲಿ 6:30 ಆಗಿತ್ತು. ಮನೆಗೆ ಹೋಗಿ ರೀಚ್ ಆದ್ವಿ. ಮನೆಗೆ ಬಂದಮೇಲೆ ನೋಡಿ ಹೆಂಗೆ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾನೆ. ಆ ಟೆಂಪಲಲ್ಲಿ ಫುಲ್ಲು ಸೈಲೆಂಟ್ ಆಗಿದ್ದ, ಫುಲ್ಲು ಸಪ್ಪಗಿದ್ದ. ಯಾರಾದರೂ ಹೊರಗಡೆ ಕರ್ಕೊಂಡೋದ್ರೆ ತುಂಬ ಸೈಲೆಂಟ್ ಆಗಿರ್ತಾನೆ. ಇವಾಗ ನೋಡಿ ಹಿಂಗೆ ಆಡ್ತಾ ಇದ್ದಾನೆ. ನಾನು ವೀಡಿಯೋ ತೆಗಿಯೋಕ್ಕೆ ಹೋದರೆ ಸೈಲೆಂಟ್ ಆಗಿಬಿಡ್ತಾನೆ. ಚೆನ್ನಾಗಿ ಆಟ ಆಡ್ತಾ ಇರ್ತಾನೆ. ವೀಡಿಯೋ ಆನ್ ಮಾಡಿದ್ರೆ ಸಾಕು, ಫುಲ್ಲು ಸ್ಟನ್ ಆಗಿಬಿಟ್ಟು ಮೊಬೈಲ್ನೇ ನೋಡ್ತಾ ಇರ್ತಾನೆ. ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ. ಫುಟೇಜ್. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.